ಇದೊಂದು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ ನೋಡ್ರಿ ನಮಗೆ. ಮಾಂಜಾ ದಾರ ಅಂತ ಹೇಳಿ ಎಂಥ ದುರಂತ. ಮೊನ್ನೆ ಅಷ್ಟೇ ಒಂದು ಸುದ್ದಿ ಓದ್ತಾ ಇದ್ದೆ ನಾನು. ಮಗಳಿಗೆ ನೋಡಲಿಕ್ಕೆ ಅಂತ ಅಪ್ಪ ಹೋಗ್ತಿರ್ತಾರೆ, ಟೂ ವೀಲರಲ್ಲಿ ಹೋಗ್ತಿರ್ತಾರೆ. ಕುತ್ತಿಗೆಗೆ ಆ ಮಾಂಜಾ ದಾರ ಅಡ್ಡ ಬಂದು ಆ ವ್ಯಕ್ತಿ ಸತ್ತೇ ಹೋಗ್ತಾನೆ ರೀ. ಒಂದು ದಾರ ಹೆಚ್ಚು ಕಡಿಮೆ ಒಬ್ಬ ಬಂದು ಒಂದು ಮಚ್ಚು ತಗೊಂಡು ಹೊಡೆದ್ರೆ ಎಷ್ಟು ಪೆಟ್ಟಾಗಬಹುದೋ ಅದಕ್ಕಿಂತ ಜಾಸ್ತಿ ಪೆಟ್ಟಾಗ್ತಾ ಇದೆ ಈ ಮಾಂಜಾ ದಾರದಿಂದ. ಏನೇನೋ ಮಾತಾಡ್ತೀವ್ರಿ, ಎಲ್ಲ ಬಾಯಿ ಬಿಟ್ಟರೆ ದೊಡ್ಡ ದೊಡ್ಡ ಮಾತೆ, ಲಕ್ಷ ಲಕ್ಷ ಕೋಟಿಗಳ ಮಾತೆ, ಅಭಿವೃದ್ಧಿ ಮಾತೆ, ಉದ್ಧಾರದ ಮಾತೆ. ದಾರಿಲಿ ಹೋಗಬೇಕಾದ್ರೆ ಈ ಥರದ್ದು ಈ ನೋಡ್ರಿ, ಗಾಳಿಪಟ ಹಾರಿಸ್ಬೇಕಾ ಹಾರಿಸಿ, ಈ ಮಾಂಜಾ ದಾರದಿಂದನೇ ನೀವು ಹಾರಿಸ್ಬೇಕಾ? ಮಾಂಜಾ ದಾರ ಅಂತೆ, ಕೆಲವೊಂದು ಗಾಜಿನ ಪುಡಿ ಸವರೋದಂತೆ. ಆ ಗಾಳಿಪಟ ಮೇಲೆ ಹಾರಬೇಕಾದ್ರೆ ಅದಕ್ಕೆ ಇನ್ನೊಬ್ಬರು ಯಾರ್ದಾದ್ರು ಅಡ್ಡ ಬಂದರೆ ಈ ಗಾಳಿಪಟದ ದಾರಗಳಿಗೆ ಸ್ವಲ್ಪ ಗಾಜಿನ ಪುಡಿ ಥರ ಸವರಿರ್ತಾರಂತೆ, ಅವಾಗ ಇನ್ನೊಂದು ಗಾಳಿಪಟದ ದಾರ ಕಟ್ಟಾಗಿಬಿಡುತ್ತಂತೆ. ಅದೊಂದು ಇದು ಏನು ಕ್ರಮದ ಕಾಂಪಿಟೇಷನ್ಗಳ್ರಿ ಇವೆಲ್ಲ. ಎಲ್ಲ ನಾವು ಸ್ಪರ್ಧೆ ಮಾಡಬೇಕೇನ್ರಿ? ಸರಿ, ಈ ಕಟ್ಟಾದಾಗ ಎಲ್ಲೋ ಅಥವಾ ಅದು ಹಾಗೆ ಬಿದ್ದೋದಾಗೋ ಯಾವುದೋ ಮರದಿಂದ ಮರಕ್ಕೊಂದು ಲಿಂಕ್ ಬಂದು ರಸ್ತೆಗೆ ಅಡ್ಡಲಾಗಿರುತ್ತೆ. ಯಾವುದೋ ವ್ಯಕ್ತಿ, ಯಾವುದೋ ಒಂದು ಹೆಣ್ಣು ಮಗಳಿಗೆ ಅಪ್ಪ, ಯಾವುದೋ ಹೆಣ್ಣು ಮಗಳಿಗೆ ಅಣ್ಣ, ಅಥವಾ ಯಾವುದೋ ತಂದೆಗೆ ಮಗಳು, ಯಾರೋ ಟೂ ವೀಲಲ್ಲಿ ಹೋಗ್ತಿರ್ತಾರೆ ರೀ, ಅವ್ರ ತಲೆ ಕಟ್ಟಾಗ್ಬಿಡೋದ ಇದರಲ್ಲಿ. ಈ ಒಂದು ಮಾಂಜಾ ದಾರ ಬ್ಯಾನ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ ಅಂದರೆ ಇನ್ನೇನು ಮಾಡ್ತಾಯಿದ್ದೀವಿ ಹೇಳಿ ನಾವು? ಒಬ್ಬ ವ್ಯಕ್ತಿ ನೋಡಿ, ಈ ದಾರದ ಕಾರಣದಿಂದ ಅವ್ನ ಕಾಲೇ ಕಟ್ಟಾಗ್ಬಿಟ್ಟಿದೆ ರೀ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಈಗ ಆಸ್ಪತ್ರೆ ಪಾಲಾಗಿರೋದು. ಬೆಂಗಳೂರಿನ ಹೆಬ್ಬಾಳದ RT ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಘಟನೆಯಲ್ಲಿ ನಾಗಾರ್ಜುನ್ ಎಂಬ ವ್ಯಕ್ತಿಯ ಕಾಲಿಗೆ ಗಂಭೀರ ಗಾಯವಾಗಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ನಾಗಾರ್ಜುನ್ನು. ಅದೇ ರಸ್ತೆಯಲ್ಲಿ ಕಾರು ಬಂದ ತಕ್ಷಣ ಮಾಂಜಾ ಕಾಲಿಗೆ ಸುತ್ಕೊಂಡ್ಬಿಟ್ಟಿದೆ. ಆ ಕಾರಿನ ವೇಗದಲ್ಲೇ ಸುತ್ಕೊಂಡೇನಾಯಿತು, ಇವನ ಕಾಲಿಗೆ ಜಾಸ್ತಿ ಕಟ್ ಮಾಡ್ತದು. ಕಾರ್ ಮುಂದಕ್ಕೆ ಹೋದ ರಭಸಕ್ಕೆ ನಾಗಾರ್ಜುನ ಕಾರಿನ 3 ನರಗಳೇ ಕಟ್ಟಾಗ್ಬಿಟ್ಟಿದೆ ಅಲ್ಲಿ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ ಈ ವ್ಯಕ್ತಿ. 4 ತಿಂಗಳು ಬೆಡ್ ರೆಸ್ಟ್ ಬೇಕು ಅಂತ ವೈದ್ಯರು ಹೇಳಿದ್ದಾರೆ. GBA ಕಸದ ಆಟೋ ಚಾಲಕನ ಕೆಲಸ ಮಾಡ್ತಾ ಇದ್ದದ್ದು. ಎಷ್ಟು ಕೋಟಿ ಒಡೆಯಾರಿ ಅವನ ಜೀವನ ಯಾರೀಗ? 3 ನರ ಕಟ್ಟಾಯಿತು, ನಾಳೆ ನಡೆಯೋಕ್ಕಾಗಲ್ಲ, ನೀನು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಯಾರ ಜೀವನಕ್ಕೆ ಆಗ್ತಾರೆ ಈಗ ಹೇಳಿ? 4 ಲಕ್ಷ ಬಿಲ್ ಕಟ್ಟೋಕ್ಕಾಗ್ತಿಲ್ಲ. ಯಾವೊಂದೋ ಗಾಳಿಪಟ, ಯಾವೊಂದೋ ಮಾಂಜಾದಾರ ರೋಡಲ್ಲಿ ಯಾವಾಗೋ ಬಿದ್ದಿತ್ತು. ಕಾರವನಿಗೆ ಇಂಟೆನ್ಷನ್ ಇಲ್ಲ, ನನ್ನ ಕಾರು ಈ ಮಾಂಜಾದಾರದ ಮೇಲೆ ಹೋಗಿ ಅವನ ಕಾಲು ಕಟ್ ಮಾಡಬೇಕು ಅಂತ ಇಲ್ಲ ಕಾರಣ ಅವನಿಗೆ. ಇದರಲ್ಲಿ ನಮ್ಮ GBA ಅವರಾಗಲಿ ಅಥವಾ ಯಾವುದೇ ಕನ್ಸರ್ನ್ ಸ್ಟೇಟ್ ಆಗಲಿ ಒಂದು ಡ್ರೈವ್ ಮಾಡೋಕ್ಕಾಗಲ್ವೇನ್ರಿ? ಮಾಂಜಾ ಡ್ರೈವ್, ಮಾಂಜಾ ದಾರದ ನಿಷೇಧ. ಫಸ್ಟು ಮಾರ್ತಿರೋಂಥದ್ದು ಒಳಗಡೆ ಹಾಕಿ, 4 ಜನ ಅಂಗಡಿಯವ್ರನ್ನ ಒಳಗಡೆ ಹಾಕಿ, ಆಟೋಮೆಟಿಕ್ ಸರಿ ಹೋಗಿಬಿಡುತ್ತೆ. ಎರಡನೆಯದ್ದು, ಮರಗಳಿಗೆಲ್ಲ ದಾರ ಸುತ್ತಕೊಂಡಿದೆಯಾ? ಈ ಥರದ ಅಪಾಯಕಾರಿ ಲೈಟ್ ಪೋಲಿಗೆ ಸುತ್ತಕೊಂಡಿದೆಯಾ? ದಾರಿಗಳಲ್ಲಿದೆಯಾ? ನಾಗರಿಕರು ನಿಮ್ಮ ಗಮನಕ್ಕೆ ಬಂತಾ? ನಮಗೊಂದು ಫೋನ್ ಮಾಡ್ರಪ್ಪ, ಇಂಥ ಕಡೆ ಇದೆ, ನಿಮ್ಗೆ ಅಕಸ್ಮಾತ್ ತೆಗಿಯೋಕೆ ಆಗಿಲ್ಲ ಅಂದರೆ ನಮ್ಮ ಸಿಬ್ಬಂದಿ ಕಳಿಸ್ಕೊಡ್ತೀವಿ, ಒಂದಿನ ಮಾಡಿರಿ. ನೀವೇ ನೋಡಿ, ಇವತ್ತು ಇದೇ GBAನಲ್ಲಿ ಕಸದ ವಾಹನದ ಚಾಲಕ ಅಲ್ವಾ? ಇದೇ GBA ಸಿಬ್ಬಂದಿ ಅಲ್ವಾ? ಸಿಬ್ಬಂದಿ ಅಲ್ವೇನ್ರಿ? ಅವ್ನು ನೋಡಿ, ಆ ದೃಶ್ಯದಲ್ಲಿ ನೋಡಿ, ಅದು ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ. ನಾವೇ ಯಾರೋ ಹೋಗ್ತಿರ್ತೀವಿ ರೀ, ನಮ್ಗೆ ಆ ದಾರ ಸುತ್ತಕೊಂಡು ನಮ್ಮ ಕೈ ಕಟ್ಟಾಯಿತು, ಕಾಲು ಕಟ್ಟಾಯಿತು ಅಂತ ಅಂದುಬಿಟ್ರೆ ಎಷ್ಟು ದುಃಖ ಆಗಲ್ಲ ನಮ್ಮ ಅವಲಂಬಿತರಿಗೆ? ಇದಾಗಬಾರ್ದಲ್ಲ. ಒಂದು GBAಗೆ ಈ ಅರ್ಹತೆಯೂ ಇಲ್ವೇನ್ರಿ ಇವ್ರಿಗೆ? ಒಂದು ಮಾಂಜಾ ಡ್ರೈವ್ ಫಸ್ಟು. ಎಲ್ಲೆಲ್ಲಿ ಈ ಥರದ ಗಾಳಿಪಟ ದಾರ ಮಾರ್ತಾರೆ, ಒಬ್ಬ ಕಾಮನ್ ಮ್ಯಾನ್ ಕೇಳಿಬಿಡಿ, ಹೋಗ್ಬಿಡಿ, ಅವ್ನು ಹೇಳ್ಬಿಡ್ತಾನೆ ಇಂಥ ಕಡೆ ಸರ್ ಇಂಥ ದಾರ ಮಾರೋದು ಅಂತಾನೆ. ಫಸ್ಟ್ ಆ ದಾರಗಳು ಬ್ಯಾನ್ ಮಾಡಿ, ಇಲ್ಲ ಅಂಗಡಿಗೆ ಸೀಲ್ ಹಾಕ್ಬಿಡಿ, ಅದಕ್ಕೆ ಪರ್ಮನೆಂಟ್ ಓಪನೇ ಮಾಡಬಾರ್ದು ಅಂಗಡಿ, ಇಲ್ಲ ಬೇರೆ ದಾರ ಮಾಡಲಿ. ಇದಾಗಬೇಕು ನೋಡಿ. ಈ ಮಟ್ಟಕ್ಕೆ ಒಂದು ಕಾಲು ಕಟ್ಟಾಗ್ಬಿಡುತ್ತೆ ಅಂದರೆ ಏನು ಮಚ್ಚಿಗಿಂತ ಮೋಸ ಅಲ್ರಿ ಇದು? 4 ಲಕ್ಷ ಬಿಲ್ ಬೇರೆ ಯಾರು ಕೊಡ್ತಾರೆ ಆ ವ್ಯಕ್ತಿಗೀಗ? GBA ಈ ಕೆಲಸ ಮಾಡದೇ ಇದ್ದರೆ, ಈ ಕೆಲಸನೂ ನೀವು ಮಾಡದೇ ಇದ್ದರೆ ಏನಕ್ಕೂ ಲಾಯಕ್ಕಿಲ್ದವ್ರು ನೀವು ಅಂತ. ಇದಾದರೂ ಮಾಡಿ, ಇದನ್ನು ಮಾಂಜಾ ಡ್ರೈವ್ ಮಾಡಿ. ಮರಗಳು ಸಿಕ್ಕಾಕೊಂಡಿದೆಯಾ, ರೋಡಲ್ಲಿ ಸಿಕ್ಕಾಕೊಂಡಿದೆಯಾ, ಇದು ಇಲ್ಲಾದರೂ ಇದೆಯಾ, ಇದು ಗಾಳಿಪಟ ಜಾಸ್ತಿ ಎಲ್ಲಿ ಹಾರಿಸ್ತಾರೆ ಅಂತ ಐಡೆಂಟಿಫೈ ಮಾಡಿ, ಒಂದು ತಿಳುವಳಿಕೆ ಮೂಡಿಸಿ. ನಿಮ್ಮ ಜೊತೆಗೆ ನಾವು ಇರ್ತೀವಿ, ಒಂದು ತಿಳುವಳಿಕೆ ಇದು ಬಳಸ್ಬೇಡ್ರಪ್ಪ, ಈ ಥರ ದಾರದಲ್ಲಿ ಆಗಿ ಅಕಸ್ಮಾತ್ ಕಟ್ಟಾಯಿತಾ, ಆಯ್ತು, ಇಟ್ಸ್ ಓಕೆ, ಕಟ್ಟಾಯಿತಾ, ಇಟ್ಸ್ ಓಕೆ. ಆ ದಾರದಿಂದ ಅಪಾಯ ಆಗಬಾರ್ದಲ್ಲ. ಇದೊಂದು ಆಗದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ನಮಸ್ತೆ, ನನ್ನ ಹೆಸರು ನಾಗಾರ್ಜುನ್ ಅಂತ. PBMPಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆಟೋ ಡ್ರೈವರು, ವಾರ್ಡ್ ನಂಬರ್ 20. ಇದೇ ಥರ ಬೆಳಗ್ಗೆ ಕೆಲಸ ಮಾಡುವಾಗ ಒಂದು ಇನ್ಸಿಡೆಂಟ್ ಆಗಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ದಾರಿಯೆಲ್ಲ ಹೋಗ್ತಾಯಿದ್ದೀನಿ. ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಈ ಗಾಳಿಪಟಕ್ಕೆ ಬಿಡೋ ದಾರ ಸೇರಿಕೊಂಡಿತ್ತು. ಸರಿ ಅಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ, ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ತಗಲ್ಕೊಂಡು, ಕಾರಿಗೆ ತಗಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ, ಫುಲ್ಲು ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾಯಿದೆ. ಪಬ್ಲಿಕ್ ತೊಗೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ.
ಇ ಎಸ್ ಐ ಇದೆ, ಬಟ್ ಸದ್ಯಕ್ಕೆ ಇದು ಆವಾಗ ಇ ಎಸ್ ಐ ಇವಾಗ ಓನರ್ ಹತ್ರ ಇದೆ. ಪಬ್ಲಿಕ್ ತೊಗೊಂಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟಿದ್ದಾರೆ. ಹಂಗಾಗಿ